ಪ್ರಜಾಧ್ವನಿ ತಂಡ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನ ನೀಡುತ್ತೆ. ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಕಸ ವಿಲೇವಾರಿ ಬಗ್ಗೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿದ್ರು ಸಮೇತ ಇಷ್ಟೊಂದು ಕಡೆಗಣನೆ ಯಾಕೆ? ಇಂತಹ ಕೆಲಸಕ್ಕೆ ಬಾರದ ಅಧಿಕಾರಿಗಳು ಇದ್ದರೆಷ್ಟು ಬಿಟ್ಟರೆಷ್ಟು? ನಾವು ತಿರುಗಾಡೋರ್ಗೆಲ್ಲ ವಾಸನೆ ಇದೆಲ್ಲ ಸೇಫ್ಟಿ ಎಲ್ಲ ಏನು ಮಾಡ್ತಾ ಇಲ್ಲ ಯಾರು. ನಮ್ಮ ಮೈಸೂರು ಬ್ಯೂಟಿಫುಲ್ ಮೈಸೂರು ಅಂತ ಹೇಳ್ತಾ ಇದ್ರು, ಮೈಸೂರು ಸ್ವಚ್ಛ ಮೈಸೂರು ಅಂತ. ಈಗ ನಮ್ಮ ಸ್ವಚ್ಛ ಮೈಸೂರು ನೋಡಿದ್ದ ಮಾಡಕ್ಕಾಗಲ್ಲ, ನೀವು ಎಷ್ಟು ಹೇಳಿದ್ರು ನಾವು ಹಾಕ್ತೀವಿ ಅಂತ ಹೇಳ್ತಾರೆ. ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ತುಂಬಾ ಕೆಟ್ಟ ಸ್ಮೆಲ್ ನಮ್ಮಂತೂ ಬಹಳ ತೊಂದರೆ ಇದೆ. ಯಾರು ಹೇಳ್ಕೊಳ್ಳೋಣ ಅಂತ ಅಂದ್ಬಿಡೋದೇ ಕಷ್ಟ ಆಗಿದೆ. ಈ ಅಧಿಕಾರಿಗಳು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಈ ಸ್ಕೂಲ್ ಓಪನ್ ಆಗೋಕ್ಕಿಂತ ಮುಂಚೆ ಎಲ್ಲ ಗಲೀಜೆಲ್ಲ ಕ್ಲೀನ್ ಮಾಡಿಸ್ಬೇಕು. ಜನಗಳಿಗೆಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ ಅಷ್ಟು ತೊಂದರೆ ಆಗ್ತಾ ಇದೆ. ನೀವು ಬೇಕಾದ್ರೆ ನೋಡ್ಬೋದು, ನಾನು ವಿತ್ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಪೇಜ್ ನಂಬರ್ 7 ಮೈಸೂರು ಮಿತ್ರ ಪೇಪರ್ ಅಲ್ಲಿ ಸಹಾಯವಾಣಿ ಕೊಟ್ಟಿದ್ದಾರೆ. ಆ ನಂಬರ್ ಡಯಲ್ ಮಾಡೋದಕ್ಕೆ ಗೊತ್ತಿಲ್ಲ. ನಮಸ್ಕಾರ ವೀಕ್ಷಕರೇ, ಪ್ರಜಾಧ್ವನಿಯ ಪ್ರಜಾ ಜಾಗೃತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸುಮಿತ್ರಾ. ವೀಕ್ಷಕರೇ, ಕಳೆದ 2 ತಿಂಗಳಿನಿಂದ ಸತತವಾಗಿ ವಿಜಯನಗರ 4ನೇ ಹಂತದ ಕಸ ವಿಲೇವಾರಿ ಸಮಸ್ಯೆ ಕುರಿತು ಸತತವಾಗಿ ಸುದ್ದಿ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಹಾಗಾದ್ರೆ ಅಧಿಕಾರಿಗಳು ಇನ್ನೂ ಯಾಕೆ ಎತ್ತೆಚ್ಕೊಳ್ತಾ ಇಲ್ಲ? ಹಾಗಾದ್ರೆ ನಾವು ಮಾಡ್ತಿರುವಂತಹ ಸುದ್ದಿಗೆ ಬೆಲೆನೇ ಇಲ್ವಾ? ಈ ಕುರಿತಂತೆ ಪ್ರಜಾಧ್ವನಿ ಟಿವಿ ತಂಡ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನೇರವಾಗಿ ಮನವಿ ಪತ್ರವನ್ನ ಕೊಡ್ತೀವಿ. ಅದು ಕಸ ವಿಲೇವಾರಿಯ ಸೂಕ್ತ ಕ್ರಮದ ಕುರಿತಂತೆ. ಪ್ರಜಾಧ್ವನಿ ಟಿವಿ ನೀಡಿದಂತಹ ಈ ಒಂದು ಮನವಿ ಪತ್ರವನ್ನ ನೇರವಾಗಿ ಎಲ್ಲ ಅಧಿಕಾರಿಗಳ ಮುಂದೆ ಎಚ್ಚೆತ್ತುಕೊಳ್ಳುವಂತೆ, ಕಸ ವಿಲೇವಾರಿಯ ಬಗ್ಗೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳುವಂತೆ ಮಾಹಿತಿಯನ್ನ ನೀಡಿ ಸಭೆಯನ್ನ ಕೂಡ ಕರೆದಿದ್ರು. ಆದ್ರೆ ಇಲ್ಲಿ ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಕಸ ವಿಲೇವಾರಿ ಬಗ್ಗೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿದ್ರು ಸಮೇತ ಇಷ್ಟೊಂದು ಕಡೆಗಣನೆ ಯಾಕೆ? ಹಾಗಾದ್ರೆ ಜಿಲ್ಲಾಧಿಕಾರಿಯವ್ರಿಗೆ ಬೆಲೆ ಇಲ್ವಾ? ಅಧಿಕಾರಿಗಳೇ, ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ರು ಕೂಡ ಏನಕ್ಕೆ ಇಷ್ಟೊಂದು ನೆಗ್ಲಿಜೆನ್ಸಿ? ಸರ್ಕಾರ ಸಂಬಳ ಕೊಡ್ತಿರೋದು AC ರೂಮ್ ನಲ್ಲಿ ಕೂತ್ಕೊಂಡು ಸಮಸ್ಯೆಗಳನ್ನ ಜಸ್ಟ್ ಫೋನ್ ಕಾಲ್ ನಲ್ಲಿ ನೋಡಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಜಸ್ಟ್ ಮಾತಿನಲ್ಲಿ ಹೇಳೋಕಲ್ಲ ಸ್ವಾಮಿ. ಬನ್ನಿ, ಇಲ್ಲಿ ಬಂದು ನೋಡಿದ್ರೆ ಮಾತ್ರ ನಿಮ್ಗೆ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಹೇಗ್ ಬದುಕ್ತಾ ಇದ್ದಾರೆ, ಹೇಗ್ ದಿನ ಕಳೀತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ರೆ. ಇವತ್ತು ನಾವು ವಿಜಯನಗರ 4ನೇ ಹಂತದಲ್ಲಿದ್ದೇವೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸೋಕೆ ನಮ್ಮ ಪ್ರಜಾಧ್ವನಿ ಟಿವಿ ತಂಡ ಯಾವಾಗ್ಲೂ ಸಿದ್ಧ. ಹಾಗಾದ್ರೆ ಬನ್ನಿ, ಸ್ಥಳೀಯರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ತಿಳ್ಕೊಳ್ಳೋಣ. ಮ್ಯಾಮ್ ನಮಸ್ತೆ. ಮ್ಯಾಮ್ ತಮ್ಮ ಹೆಸರು? ಸುಗುಣ. ಮ್ಯಾಮ್, ಸ್ಥಳೀಯರಾಗಿ ನೀವು ಈ ಒಂದು ಕಸ ಡ್ರೈನೇಜ್ ನೋಡ್ತಾ ಇದ್ದೀರಾ, ಇಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ನಿಮ್ಗೆ ಆಗ್ತಾ ಇದೆ ಮ್ಯಾಮ್? ತುಂಬಾ ಕಷ್ಟ ಆಗ್ತಾ ಇದೆ ಮೇಡಮ್. ಇದು ವಿಜಯನಗರ 4 ಸ್ಟೇಜ್. ನಮ್ಗೆ ಇಲ್ಲೆಲ್ಲ ನಾವು ತಿರುಗಾಡೋರ್ಗೆಲ್ಲ ವಾಸನೆ, ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಯಾವುದೇ ಒಂದು ಇದಕ್ಕೂ ಹಸು ಕರುಗಳೆಲ್ಲ ಬಂದು ಇದೆಲ್ಲ ತಿಂತವೆ. ಅವುಗಳು ಸಾಯ್ತಾ ಇದಾವೆ. ಅವುಗಳಿಗೂ ನೀರಿಲ್ಲ, ನೆರಳಿಲ್ಲ, ಎಲ್ಲ ಇಲ್ದಂತಾನೆ ಜನಗಳಿಗೂ ತುಂಬಾ ಕಾಯಿಲೆಗಳು ಬರ್ತಾ ಇದೆ. ಸೊಳ್ಳೆ ಇವಾಗೆಲ್ಲ ಈಗ ಮಳೆ ಹೋಗ್ತಾ ಇರೋದ್ರಿಂದ ಗುಂಡಿಗಳಲ್ಲೆಲ್ಲ ನೀರ್ ನಿಂತ್ಕೊಂಡು ಸೊಳ್ಳೆಗಳು ಬರ್ತದೆ. ಆ ಸೊಳ್ಳೆ ಎಲ್ಲ ಬಂದು ಜನಗಳ ಕಚ್ಚಿದ್ರೆ ಮಲೇರಿಯಾ, ಡೆಂಗು ಅವು ಇವು ಅಂತ ತುಂಬಾ ಪ್ರಾಬ್ಲಮ್ಗಳು ಜನಕ್ಕಾಗುತ್ತೆ. ಆದ್ರಿಂದ ಬಂದು ಕಾರ್ಪೊರೇಷನ್ ಅವರು ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ, ಜನಗಳಿಗೆ ಅಕ್ಕಪಕ್ಕ ಮನೆ ಇರೋದ್ರಿಂದ ಏನಾರ ಒಂದು ವ್ಯವಸ್ಥೆ ಮಾಡಿ ಮುಂದಿನ ದಿವಸದಲ್ಲಿ ಇದನ್ನ ಕರೆಕ್ಟ್ ಆಗಿ ಸರಿಯಾಗಿ ಮಾಡ್ಕೊಡ್ಬೇಕು. ಈಗ ಅಧಿಕಾರಿಗಳಿಗೆ ನಾವಂತೂ ಸುದ್ದಿ ಮಾಡಿ ಮಾಡಿ ಕಂಪ್ಲೀಟ್ ಆಗಿ ಅವ್ರನ್ನ ಎಚ್ಚೆತ್ಕೊಳ್ಳುವಂತ ಮಾಡ್ತಾ ಇದೀವಿ. ಆದ್ರೂ ಕೂಡ ಅವರು ಯಾವುದೇ ರೀತಿಯಾದಂತಹ ಆಕ್ಷನ್ಗೆ ಸಿದ್ಧ ಇಲ್ಲ. ಸೊ ಇಂತಹ ಅಧಿಕಾರಿಗಳು ಯಾರು ಒಂದು ದಿವಸಕ್ಕೂ ಬಂದು ಯಾರು ತಿರುಗಿ ನೋಡೋದೇ ಇಲ್ಲ ಮೇಡಮ್. ಅಧಿಕಾರಿಗಳು ಅವ್ರ ಹೆಂಡತಿ ಮಕ್ಳಿಗೆ ಅವ್ರ ಮನೆಗಳಲ್ಲಿ ಚೆನ್ನಾಗಿ ಒಳ್ಳೆ ದುಡ್ಡು ಮಾಡ್ಕೊಂಡು ಅವ್ರ ಹೆಂಡತಿ ಮಕ್ಳು ನೋಡ್ಕೊಂಡು ಅವ್ರ ಸೇಫ್ಟಿ ಆಗಿದ್ರೆ ಸಾಕು. ಅವ್ರ ಮನೆ ಪಕ್ಕ ಈಗಿದ್ರೆ ಮ್ಯಾಮ್ ಏನ್ ಅವ್ರ ಮನೆ ಪಕ್ಕ ಯಾರು ಇರಿಸ್ಕೊಳಲ್ವಲ್ಲ ಈ ತರ, ಬೇರೆಯವ್ರಿಗೆ ತಾನೇ ತೊಂದ್ರೆ ಆಗೋದು. ಅವ್ರ ಅಧಿಕಾರಿಗಳು ಯಾರು ಒಂದ್ ದಿವ್ಸಕ್ಕೂ ಬಂದು ಇಲ್ಲಿ ಆಗ್ತಾ ಇದೀರ ಏನು ಎತ್ತ ಅಂತ ಯಾರು ನೋಡಲ್ಲ. ನಿಮ್ಮನೆ ಹತ್ರ ವೆಹಿಕಲ್ಸ್ ಬರ್ತಾ ಇದೆ
ಮ್ಯಾಮ್ ಸ್ವಚ್ಛತೆ ಗಾಡಿಗಳು ಕಸ ವಿಲೇವಾರಿ ವಾಹನ ಬರ್ತಾ ಇದೆ ಸೈಡ್ ಸ್ವಲ್ಪ ಬರುತ್ತೆ, ಅದು ಡೈಲಿ ಏನ್ ಬರಲ್ಲ, Okay. ವಾರದಲ್ಲಿ 2 ದಿವಸ ಬರುತ್ತೆ. ಮಂತ್ಲಿ ಏನಾದ್ರು ಪೇಮೆಂಟ್ ಏನಾದ್ರು ಕೊಡ್ತೀರಾ ಅವ್ರಿಗೆ? ಏನಿಲ್ಲ, ಏನು ಇಲ್ಲ, ಅವ್ರು ಬರ್ತಾರೆ, ಅವ್ರ ಪಾಡಿಗೆ ಹೋಗ್ತಾರೆ. ಅದೆಲ್ಲ ಏನು ಕೇಳ್ತಾ ಇಲ್ಲ. Okay. ನಾವೇನಾದ್ರು ಪ್ರೀತಿ ಪಟ್ಟು ಒಂದ್ 50-100 ಕೊಟ್ರೆ ಇಸ್ಕೊಳ್ತಾರೆ, ಇಲ್ಲ ಅಂದ್ರೆ ಅವರಾಗ ಅವ್ರು ಏನು ಕೇಳಕ್ ಹೋಗಲ್ಲ. ಅಂದ್ರೆ ವಾಹನ ವೆಹಿಕಲ್ಸ್ ಗಳು ಬಂದ್ರು ಸಮೇತ ನಮ್ಗೆ ರೋಡ್ ಸೈಡ್ ಕಸಗಳು ಇನ್ನೂ ಕೂಡ ತೆರವಾಗ್ತಾ ಇಲ್ಲ. ಇನ್ನು ಆ ತರ ಇದೆಲ್ಲ ಸೇಫ್ಟಿ ಎಲ್ಲ ಏನು ಮಾಡ್ತಾ ಇಲ್ಲ ಯಾರನ್ನು. ಅಧಿಕಾರಿಗಳಂತೂ ಯಾವ್ದೇ ಕಾರಣಕ್ಕೆ ಇದೊಂದೇ ಡಿಪಾರ್ಟ್ಮೆಂಟ್ ಅಲ್ಲಲ್ಲ, ಯಾವ್ದೇ ಡಿಪಾರ್ಟ್ಮೆಂಟ್ಗಳಲ್ಲೂ ಮಂದಗತಿಯಿಂದ ಚೆನ್ನಾಗಿ ತಿನ್ಬಿಟ್ಟು ಬಂದು ಮಂದವಾಗಿ ಅವ್ರವ್ರ ಆಫೀಸಲ್ಲಿ ಕೂತಿದ್ರು ಅವ್ರ ಟೈಮ್ ಸರಿಯಾಗಿ ಬರಲ್ಲ, ಹೋಗಲ್ಲ, ಯಾವ್ದೋ ಟೈಮಿಗೆ ಬರ್ತಾರೆ, ಯಾವ್ದೋ ಟೈಮ್ಗೆ ಹೋಯ್ತಾರೆ. ಇಂತಹ ಅಧಿಕಾರಿಗಳಿಗೆ ಏನ್ ಹೇಳ್ಬೋದಮ್ಮ ನೀವು? ಏನು ಹೇಳೋಂಗಿಲ್ಲ, ಅವ್ರನ್ನ ಸರಿ ಮಾಡೋದಾದ್ರೆ ಕರೆಕ್ಟಾಗಿ ಮಾಡಿ, ಇಲ್ಲಾಂದ್ರೆ ಮನೆಗೆ ಹೋಗಿ ಅನ್ಬೇಕು. ನಮ್ ಗಮನಿಸ್ತಾ ಇದ್ದೀರಾ ನೀವು ಕೂಡ ಸ್ಥಳೀಯರು, ಕಸ ಇಷ್ಟು ರಾಶಿ ಕಾಣ್ತಾ ಇದೆ ಒಂದು ಕಡೆ. ಹೌದು ಮೇಡಮ್. ಈ ಕಡೆ ಡ್ರೈನೇಜ್ ಪ್ರಾಬ್ಲಮ್ ಕಂಪ್ಲೀಟ್ಲಿ ರೋಡ್ ಫುಲ್ ಹರಡ್ಕೊಂಡಿದೆ. ನಿಂತ್ಕೊಂಡು ಮಾತಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಹೌದು. ದಿನ ನೀವು ಓಡಾಡೋರು, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಗಲೀಜಿದೆ ಮೇಡಮ್. ಯಾಕೆಂದ್ರೆ ನಮ್ಮ ಮಕ್ಕಳು 7 ವರ್ಷ ಆಯ್ತು ಇಲ್ಲಿಗೆ SBI ಸ್ಕೂಲಿಗೆ ಸೇರಿಸಿ. ನಾವು 7 ವರ್ಷದಿಂದನೂ ಇದೇ ರೋಡಲ್ಲೇ ಓಡಾಡ್ತೀವಿ. ಒಂದು ದಿನಕ್ಕೂ ಆದ್ರೂ ಆ ಕಡೆನೂ ಕಸ ಇರುತ್ತೆ, ಈ ಕಡೆನೂ ಕಸ ಇರುತ್ತೆ. ತುಂಬಾ ಗಲೀಜಿದೆ. ಈಗ ಸ್ಕೂಲ್ ಎಲ್ಲ ಇನ್ನೂ ಓಪನ್ ಆಗ್ತಾ ಇದೆ. ಆ ಮಕ್ಳಿಗೂ ಸೊಳ್ಳೆ ನೊಣ ಎಲ್ಲ ಆದ್ರೂ ಆ ಮಕ್ಳಿಗೆ ತೊಂದ್ರೆ. ಹೌದು. ಡೈಲಿ ನಾವೇನೋ ಪೇರೆಂಟ್ಸ್ ಮೀಟಿಂಗು ಅದಕ್ಕೆ ಅಂತ ಒಂದೊಂದ್ ದಿನ ಬಂದ್ಬಿಡ್ತೀವಿ. ಮಕ್ಳಿಗೆ ತುಂಬಾ ಕಿರಿಕಿರಿ. ಯಾಕೆಂದ್ರೆ ಕೆಲವು ಮಕ್ಕಳು ಸೈಕಲ್ ಅಲ್ಲಿ ಓಡಾಡ್ತಾರೆ, ಕೆಲವು ಮಕ್ಕಳು ಸ್ಕೂಲ್ ಬಸ್ಸು, ಕೆಲವು ಮಕ್ಕಳು ವ್ಯಾನ್ ಅಲ್ಲೆಲ್ಲ ಓಡಾಡ್ತಾರೆ. ಈಗ ನೊಣ ಸೊಳ್ಳೆ ಎಲ್ಲ ಅವು ಕಚ್ಚಿದಾಗ ಇನ್ಫೆಕ್ಷನ್ ಆಗುತ್ತೆ. ಅವಾಗ ಏನಾಗುತ್ತೆ ಹೇಳಿ, ಸ್ಕೂಲ್ಗೆ ರಜಾ ಹಾಕ್ತಾರೆ. ಈ ಫೋಸ್ಟೇಜ್ ಅಲ್ಲಿ ಈ ರೋಡಲ್ಲಿ ಅಂತ ಮೇಡಮ್ ಆ ಕಡೆನೂ ಕಸ ಈ ಕಡೆನೂ ಕಸ ಯಾವಾಗ್ಲೂ ಇದ್ದೇ ಇರುತ್ತೆ ಮೇಡಮ್. ಈ ಅಧಿಕಾರಿಗಳು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಈ ಸ್ಕೂಲ್ ಓಪನ್ ಆಗಕ್ಕಿಂತ ಮುಂಚೆ ಎಲ್ಲ ಗಲೀಜೆಲ್ಲ ಕ್ಲೀನ್ ಮಾಡಿಸ್ಬೇಕು, ಅವ್ರ ಕೆಲಸ ಮಾಡಿಸ್ಬೇಕು. ಕೆಲ್ಸಕ್ಕೆ ಜನ ಸಿಗ್ತಿಲ್ಲ ಅಂತ ಹೇಳ್ತಾ ಇದಾರೆ ಮ್ಯಾಮ್, ಏನ್ ಮಾಡೋಣ ಇದಕ್ಕೆ? ಕೆಲ್ಸಕ್ಕೆ ಜನ ಸಿಗ್ತಾರೆ, ಅವರೇ ನೆಗ್ಲೆಕ್ಟ್ ಮಾಡ್ತಾರೆ ಮೇಡಮ್. ಯಾಕೆ ಸಿಗಲ್ಲ? ಅವ್ರಿಗೆ ಬೇಕೇ ಬೇಕು, ಬೇಡ ಬೇಡ ಟೆಂಡರ್ ಕೊಟ್ಬಿಟ್ಬಿಟ್ಟು ಅಧಿಕಾರಿಗಳು ಸುಮ್ನೆ ಇರಬಾರ್ದು, ಅವರೇ ನಿಂತ್ಕೊಂಡ್ ಮಾಡ್ಸಿಸ್ಲಿ. ಬೇಡ ಅಂದವ್ರು ಯಾರು? ಹೌದು ಅಲ್ವಾ? ಈಗ ಎಷ್ಟು ಜನ ಓಡಾಡ್ತಾರೆ ಇಲ್ಲೆಲ್ಲ. ಆ ಕಡೆ ನೋಡಿದ್ರೆ ಗಲೀಜ್ ನೀರು ಹರಿತಾ ಇದೆ, ಈ ಕಡೆ ಕಸ ಸುರಿತಾ ಇದ್ದಾರೆ. ಇಲ್ಲಿ ಸ್ಕೂಲ್ ಮಕ್ಕಳು ಹೋಗ್ತಾರೆ, ವ್ಯಾನ್ ಹೋಗುತ್ತೆ, ಎಷ್ಟು ತೊಂದರೆ ಆಗ್ತಾ ಇದೆ. ಅವ್ರು ಫಸ್ಟ್ ಅಧಿಕಾರಿಗಳು ಬಂದು ನೋಡಿ ಎಲ್ಲ ಮಾಡ್ಬೇಕು ಮೇಡಮ್. ಈಗೆಲ್ಲ ಸ್ಕೂಲ್ ಎಲ್ಲ ಓಪನ್ ಆಗ್ತಾ ಇದೆ, ಇನ್ನೇನು ಮಂಡೆಯಿಂದ ಎಲ್ಲಾ ಮಕ್ಳಿಗೂ ಶುರು ಆಗುತ್ತೆ. ತುಂಬಾ ಕಷ್ಟ ಆಗ್ತಾ ಇದೆ. ನಮಗೇನೆ ಮೂಗ್ ಮುಚ್ಕೊಂಡು ಹೋಗಂಗಾಗಿದೆ ಅಂದ್ರೆ ಮಕ್ಳುಗಳಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಮೇಡಮ್? ಅದು ಫಸ್ಟ್ ಸರಿ ಮಾಡ್ಬೇಕು ಮೇಡಮ್. ಹೆಸರು? ನನ್ನ ಹೆಸರು ಸುಧಾ ಅಂತ ಹೇಳಿ ಮೇಡಮ್. ಸುಧಾ ಅಂತ. ಈಗ ಡ್ರೈನೇಜ್ ಪ್ರಾಬ್ಲಮ್ ಬೇರೆ ಶುರು ಆಗ್ಬಿಟ್ಟಿದೆ. ಕಸದ ರಾಶಿ ಇಷ್ಟುವರೆಗೂ ವರ್ಷನೂ ನೋಡ್ಕೊಂಡು ಬರ್ತಾ ಇದ್ದೀರಾ, ಅದನ್ನು ಕೂಡ ಕ್ಲಿಯರ್ ಆಗಿಲ್ಲ ಮ್ಯಾಮ್. ಈಗ ಡ್ರೈನೇಜ್ ಸಮಸ್ಯೆ ಕೂಡ ಒಂದೇ ಮಳೆಗೆ ಶುರುವಾಗಿದೆ. ಈಗ ನಾವ್ ಹೀಗೆ ಕೇರ್ಲೆಸ್ ಆಗಿ ಬಿಟ್ರೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳಲ್ಲ. ಸ್ಥಳೀಯರಾಗಿ ಈ ಬಗ್ಗೆ ನೀವ್ ಏನ್ ಹೇಳಿಕ್ ಇಷ್ಟಪಡ್ತೀರಾ? ನಮ್ಮ ಏರಿಯಾದವರೆಲ್ಲ ಸೇರ್ಕೊಂಡು ನಿನ್ನೆ ಏನ್ ಮಾಡಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ವಿ. ಯಾರು ಕೊಟ್ಟಿದ್ರಿ? ಮೂಡ್ ಆಫೀಸ್ಗೆ ಹೋಗಿದೀವಿ. 3 ಕಡೆ ಕಂಪ್ಲೇಂಟ್ ಮಾಡಿದೀವಿ. ಒಂದು UGD ಅವರಿಗೆ, ಒಂದು ಡಸ್ಟ್ಬಿನ್ ವಿಲೇವಾರಿ ಅವರಿಗೆ ಕಂಪ್ಲೇಂಟ್ ಮಾಡಿ ಬಂದಿದೀವಿ. UGD ಅವ್ರು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಇದನ್ನ ಎಷ್ಟು ಕ್ಲಿಯರ್ ಮಾಡಕ್ ಹೋದ್ರು ಬಿಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಲೋಕಲ್ಸ್ ಮನೆ ಡೆಮಾಲಿಷ್ ಮಾಡ್ತಾರಲ್ಲ, ಅವರು ಮತ್ತೆ ಬಂದು ಏನ್ ಮಾಡ್ತಾರೆ, ಪುನಃ ಇಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ. ನಾವು ಬಂದು ಅಷ್ಟು ದೂರದಿಂದ ಬಂದು ಹೇಳಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಬರಷ್ಟಲ್ಲಿ ಏನ್ ಮಾಡ್ತಾರೆ, ಅವ್ರು ಹೊರಟೋಗ್ತಾರೆ, ಡಂಪ್ ಮಾಡ್ಬಿಟ್ಟು ಹೋಗ್ತಾರೆ. ನಾವು ಬಂದು ಏನಾದ್ರು ಹೇಳಿದ್ರೆ ಡೌನ್ ಅನ್ಕೊಂಡು ಸಿಂಬಲ್ ಮಾಡ್ಕೊಂಡು ಹೋಗ್ತಾರೆ. ಟ್ರಾಕ್ಟರ್ ಅವರು ನಿಮ್ ಕೆಲ ಏನು ಮಾಡಕ್ಕಾಗಲ್ಲ, ನೀವ್ ಎಷ್ಟು ಹೇಳಿದ್ರು ನಾವು ಹಾಕ್ತಿವಿ ಅಂತ ಹೇಳ್ತಾರೆ. ಟ್ರಾಕ್ಟರ್ ಇದಕ್ಕೆ ಇದಿರಲ್ಲ, ನಂಬರ್ ಪ್ಲೇಟ್ ಇರಲ್ಲ, ನಾವೇನ್ ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಅಲ್ಲಿಂದ ಕಿಚ್ಚಕ್ಕಾಗಲ್ಲ, ಬರೋಷ್ಟು ಹೊರಟೋಗ್ತಾರೆ. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ, ಇತ್ತೀಚೆಗೆ ಇದನ್ನೆಲ್ಲ ನೋಡ್ಬಿಟ್ಟು ಪುನಃ ಏನ್ ಮಾಡ್ತಾರೆ, ಈಗೆಲ್ಲ ಸಮ್ಮರ್ ಸೀಸನ್ ಮನೇಲಿ ಇರ್ತಾರಲ್ವಾ, ಮನೆ ಕ್ಲೀನಿಂಗ್ ಎಲ್ಲ ನಡೀತಾ ಇರುತ್ತೆ. ವೇಸ್ಟ್ ಥಿಂಗ್ಸ್ ಇರುತ್ತಲ್ಲ, ಬಟ್ಟೆ ಹಾಸಿಗೆ ಬೇಡೋದೆಲ್ಲ ತಂದು ಕಾರನ್ ಸಮೇತ ಬಂದು ಹಾಕ್ತಾ ಇದ್ದಾರೆ. ಎಜುಕೇಟೆಡ್ ಹಾಗೆ ಮಾಡ್ತಾ ಇದ್ದಾರೆ. ಒಂದ್ಸಲಿ ಬಂದ್ರೆ ಸಾಕು ಈ ತರ ವೇಸ್ಟಿಂಗು ಮತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಬಿಕಾಸ್ ಎಲ್ಲಿ ಕಸದ ರಾಶಿ ಸ್ವಲ್ಪ ಕಂಡ್ರು ತಂದು ಹಾಕ್ತಾ ಹೋಗ್ತಾ ಇರ್ತಾರೆ. ಅಂದ್ರೆ ಚಿಕ್ಕದಿದ್ದು ದೊಡ್ಡದ ಮಟ್ಟಿಗೆ ಸಾರ್ವಜನಿಕರು ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ನಮ್ಮ ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ಆಕ್ಷನ್ ತಗೊಳ್ತಾ ಇಲ್ಲ. ಸೊ ಇದು ಇಲ್ಲಿ ಇಬ್ಬರದು ಕೂಡ ಸಮಸ್ಯೆ ಆಗ್ತಾ ಇದೆ. ಅದ್ರ ಮಧ್ಯೆ ಈ ಕಸ ವಿಲೇವಾರಿ ವಾಹನದವರು ಕೂಡ ಸಪೋರ್ಟ್ ಮಾಡ್ತಲ್ಲ. ಇದಿಷ್ಟು ನೋಡಿದಾಗ ನಿಮಗೆ ಸರ್ಕಾರದ ಬಗ್ಗೆ ಅಥವಾ ಇಂತಹ ನಿರ್ಲಕ್ಷ್ಯತನ ವಹಿಸುವ ಅಧಿಕಾರಿಗಳ ಬಗ್ಗೆ ಏನ್ ಹೇಳ್ಬೇಕು ಅಂತ ಅನಿಸುತ್ತಮ್ಮ? ನಾವ್ ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಅವ್ರನ್ನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನಕ್ಕೆ ಈ ತರ ಅಂತ ಟ್ಯಾಕ್ಸ್ ಕಟ್ತಾ ಇರ್ತೀವಿ. ಇಂತಹ ಅಧಿಕಾರಿಗಳು ಬೇಕಾ ನಮ್ಗೆ? ಯಾಕಂದ್ರೆ ನಾವೆಲ್ಲ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತಿರ್ತೀವಿ. ಮೊನ್ನೆ ಮೂಡ ಆಯುಕ್ತರನ್ನ ಅಥವಾ ಮೀಟ್ ಮಾಡಿದ್ರೆ ಹೇಗೆ?
ಹೇಗೆ ಅಥವಾ AW ಅವ್ರನ್ನ ಮೀಟ್ ಮಾಡಿದ್ರಾ? AW ಶ್ರೀನಿವಾಸ್ ಅವ್ರನ್ನ ಮೀಟ್ ಮಾಡಿದ್ರಾ? ಓಕೆ, ಏನ್ ಹೇಳಿದ್ರು ಅವರು? ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ತೀನಿ ಅಂತ Complaint ಹೇಳ್ತಾ ಇದ್ದಾರೆ. ಮಾಡಿದ್ದಕ್ಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಯಾರ್ಯಾರು ಆ ಸೆಕ್ಷನ್ ಅವ್ರದ್ದು ಫೋನ್ ನಂಬರ್ ಕೊಟ್ಟು ಅವ್ರಿಗೆ ಫೋನ್ ಮಾಡಿ ಒಂದ್ಸರಿ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಅವರು ಬರೀ ಬಾಯಿ ಮಾತಲ್ಲ ಹೇಳ್ತೀವಿ ಅಂತ ಇದ್ದಾರೆ ಹೊರತು 2 ತಿಂಗಳಿಂದ ನಾವು ಈ ಒಂದು ಕುರಿತದಂತೆ ಕಸ ಕುರಿತದಂತೆ ಸುದ್ದಿ ಮಾಡ್ತಾ ಇದೀವಿ. ಯಾವುದೇ ರೀತಿಯಾದಂತಹ ಪರಿಣಾಮಕಾರಿ ಆಕ್ಷನ್ ಅನ್ನು ತಗೊಂಡಿಲ್ಲ ಇದುವರೆಗೂ ಕೂಡ. ನೋಡೋಣ, ನೀವುಗಳು ಕೂಡ ನೆನೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಇದ್ರಿಂದಾದ್ರೂ ಎಚ್ಚೆತ್ಕೊಳ್ತಾರ. 2 ದಿನ ಟೈಮ್ ತಗೊಂಡಿದ್ದಾರಲ್ವಾ? 2 ದಿನ ಬಂದು ಮತ್ತೆ ನಾವು ಇದೇ ತರ ಸುದ್ದಿ ಮಾಡ್ತೀವಿ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ನಮಸ್ತೆ ಮೇಡಮ್, ನನ್ನ ಹೆಸರು ಗಂಗಾಧರ್ ಅಂತ. ಓಕೆ, ನಮ್ಮ ಮನೆ ಇಲ್ಲೇ SVS ಸ್ಕೂಲ್ ಹತ್ರ ಬಸವನಪುರ ಅಂತ ಊರಿದೆ, ಹೌದು, ಹಾ. ವಿಜಯನಗರ ಫೋರ್ಸ್ಟೇಜ್ಗೆ ಅಟ್ಯಾಚ್ ಆಗಿದೆ. ನಾನು KBನಲ್ಲಿ ಇಂಜಿನಿಯರ್. ಓಕೆ, ನಮ್ದು ಬ್ರದರ್ದು ಇಲ್ಲೇ ಪೆಟ್ರೋಲ್ ಪಂಪ್ ಇದೆ ಕೂಟ್ಕಳಿನಲ್ಲಿ. ನಾವು ಡೈಲಿ ಈ ರೋಡ್ನಲ್ಲಿ ಕನಿಷ್ಠ ಪಕ್ಷ 3 to 4 ಟೈಮ್ಸ್ ಓಡಾಡ್ತೀವಿ. ಇಲ್ಲಿ ಹಲವಾರು ಪ್ರಾಬ್ಲಮ್ ಇದೆ ಮೇಡಮ್. ಮೊದಲು ಗ್ರಾಮ ಪಂಚಾಯತಿಗೆ ಬರ್ತಿತ್ತು, ನಗರಸಭೆ ಮಾಡಿದ್ದಾರೆ ಹೂಟ್ಗಳಿ. ಅದು ಮಾಡಿದ್ಮೇಲೆ ಸ್ವಲ್ಪ ಈ ಥರದ್ದು ವೆಜಿಟೇಷನ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಬಟ್ ಈ ಕಸ ಹಾಕೋದಿದೆಯಲ್ಲ, ಎವ್ರಿ ಡೇ ಇಲ್ಲಿ CC ಕ್ಯಾಮ್ರಾ ಹಾಕ್ಬಿಟ್ರೆ ಯಾರು ಹಾಕ್ತಾರೆ ಅಂತ ಗೊತ್ತಾಗುತ್ತೆ. ಹಿಂಗೆ ಬಂದು ನಿಂತ್ಕೊಂಡು ಗೊತ್ತಾಗ್ದಿರಂಗೆ ಇಟ್ಬಿಟ್ಟು ಹೊರಟೋಗ್ತಾರೆ. ಒಂದ್ ಥಿಂಗ್ ಅದು. ಸೆಕೆಂಡ್ ಥಿಂಗು, ಇದು ಡಬಲ್ ರೋಡ್ ಇದೆ. ಯಾರು ಇಲ್ಲಿ ಲೇನ್ದು ರೂಲ್ಸ್ ಫಾಲೋ ಮಾಡೋದಿಲ್ಲ. ನೀವು ಬೇಕಾದ್ರೆ ಒಂದು 10 ಮಿನಿಟ್ಸ್ ಇಲ್ಲಿ ವಾಚ್ ಮಾಡಿ ಈವ್ನಿಂಗ್ ಟೈಮ್ ಬಂದು. ಇದು ಲೆಫ್ಟ್ ಅಲ್ಲಿ ಯಾರು ಹೋಗೋದೇ ಇಲ್ಲ, ಇನ್ಕ್ಲೂಡಿಂಗ್ SVS ಸ್ಕೂಲ್ ಅಂತ ಇದೆ ದೊಡ್ಡ 10-12 ಬಸ್ ಬರ್ತವೆ. ಬಸ್ ಅವರು ಇಲ್ಲೇ ಬರ್ತಾರೆ, ಅಪೋಸಿಟ್ ರೋಡಲ್ಲೇ ಬರ್ತಾರೆ. ವಾಕಿಂಗ್ ಬರ್ತಾ ಇರ್ತಾರೆ, ಸೈಕಲ್ ಹೋಗ್ತಾರೆ. ತುಂಬಾ ತೊಂದರೆ ಆಗುತ್ತೆ ಮೇಡಮ್. ಆಮೇಲೆ ಏನಾಗುತ್ತೆ, ಎಲ್ಲ ಒಂದೇ ಸೈಡ್ ರೋಡ್ ಚೆನ್ನಾಗಿರೋ ಕಡೆ ಬಂದು ರೋಡ್ ಹಳ್ಳ ಆಗಿದೆ. ಮಳೆ ಬಂದಾಗಂತೂ ಓಡಾಡಕ್ಕಾಗೋದಿಲ್ಲ, ತುಂಬಾ ಕೆಟ್ಟ ಸ್ಮೆಲ್. ನಮ್ಗಂತೂ ಬಹಳ ತೊಂದರೆ ಇದೆ. ಯಾರು ಹೇಳ್ಕೊಳ್ಳೋಣ ಅಂತ ಅಂದ್ಬಿಡೋದೇ ಕಷ್ಟ ಆಗಿದೆ. ನಮ್ಗೆ 5 ನಿಮಿಷ ಸುದ್ದಿ ಮಾಡೋಕ್ಕೂ ಕೂಡ ಹಿಂಸೆ ಆಗ್ತದೆ ಸರ್. ಡ್ರೈನೇಜ್ ಸ್ಮೆಲ್ ಹೇಗೆ ಹೊಡಿತಾ ಇದೆ ಅನ್ನೋದಾದ್ರೆ, ದಿನ ಓಡಾಡೋ ಆದ್ರೆ ಮಕ್ಕಳ ಕತಿ ಹಿಂಸೆ. ಈ ತರ ಸೊಳ್ಳೆಗಳು ಇಲ್ಲ, ನೀವು ಈ ಟೈಮ್ ಬಂದಿದ್ದೀರಾ ಮೇಡಮ್, ಬಿಸಿಲಲ್ಲಿ ಬಂದಿದ್ದೀರಾ, 5 o'clock 6 o'clock ಬನ್ನಿ ನೀವು, ನಿಮ್ಗೆ ಗ್ಯಾರಂಟಿ ಗೊತ್ತಾಗುತ್ತೆ. ವಾಕಿಂಗ್ ಮಾಡಕ್ ಬರ್ತಾರೆ, ತುಂಬಾ ಜನ ಬರ್ತಾರೆ. ಅವಾಗ ನಿಮ್ಗೆ ಆಕ್ಚುಯಲ್ ಸೀನ್ ಗೊತ್ತಾಗುತ್ತೆ. ಇದು ಕಸ ಹಾಕೋರೆಲ್ಲ ಯೂಶಲಿ ಈವ್ನಿಂಗ್ ಟೈಮ್. ನಾವು 9:30 ಬರ್ತೀವಿ ಸಂಜೆ ಹೊತ್ತು. ನನ್ನ ತಮ್ಮ ಜೊತೆ ನಾನು ಕ್ಯಾಶ್ ಕಲ್ಕೊಂಡು ಬರ್ತೀನಲ್ಲ, ತಂದು ಕಸ ಇಟ್ಟು ಮೆತ್ತಿಗಿಟ್ಟು ಓಡೋಗ್ಬಿಡ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ನಾವು ಸತತವಾಗಿ ನ್ಯೂಸ್ ಮಾಡ್ಕೊಂಡು ಬರ್ತಾ ಇದೀವಿ. ಬಟ್ ಅಧಿಕಾರಿಗಳು ಮೂಡ ಅಥಾರಿಟಿಗೆ ಬಂದಿದ್ದಾರೆ. ಮೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಇಂತಹ ಅಧಿಕಾರಿಗಳಿಗೆ ಏನ್ ಹೇಳ್ತೀವಿ ಇಷ್ಟ? ಮೇಡಮ್, ಇಲ್ಲಿ ಅಧಿಕಾರಿ ಜೊತೆಗೆ ಏನಾಗಿದೆ, ನಗರಸಭೆ ಆಗಿ 2 ವರ್ಷ ಆಯ್ತು ಮೇಡಮ್. ಎಲೆಕ್ಟೆಡ್ ಬಾಡೀಸ್ ಇಲ್ಲ, ಯಾರು ಕ್ವಶನ್ ಮಾಡಕ್ ಆಗ್ತಿಲ್ಲ ಮೇಡಮ್. ಮೈನ್ ಅದು ಫಸ್ಟ್ ಸಾಲ್ವ್ ಆಗಬೇಕು ಮೇಡಮ್. ಮೊದಲು ಬೆಳವಾಡಿ ಗ್ರಾಮ ಪಂಚಾಯತಿ ಇತ್ತು, ಅವ್ರು ಆ ಕಡೆ ಮಾಡೋರು, ಊಟ್ಕಳಿದಾಗದು. ಈಗ ನಗರಸಭೆ ಆದ್ಮೇಲೆ ಎಲೆಕ್ಟೆಡ್ ಬಾಡೀಸ್ ಇಲ್ಲದೆ ಇರೋದಕ್ಕೆ ಇದೊಂದು ಮೇಜರ್ ಇಶ್ಯೂ ಆಗ್ತದೆ ಮೇಡಮ್. ನಗರಸಭೆಗೆ ನಾವು ಕೇಳಿದ್ರೆ ನಗರಸಭೆಯವರು ಹೇಳ್ತಾರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಮೂಡದವರು ಇದ್ರ ಅಥಾರಿಟಿ ತಗೊಂಡಿದ್ದಾರೆ, ನಮ್ಗೆ ಯಾವುದೇ ರೀತಿಯ ಇನ್ಚಾರ್ಜ್ ಇನ್ನೂ ಕೊಟ್ಟಿಲ್ಲ. ಈ ತರ ಕಂಪ್ಲೇಂಟ್ ರೇಸ್ ಮಾಡಿ ಮೇಡಮ್. ಈಗ ಈ ಡಂಪ್ ಸೋರ್ಸ್ ಇಲ್ಲಿಂದ ಹುಡುಕ್ಬೇಕು ಫಸ್ಟ್ ನೀವು. ಇದು ಹೌಸಿಂಗ್ ಬೋರ್ಡ್ ಉಟ್ಕಳಿ ಹೌಸಿಂಗ್ ಬೋರ್ಡ್ ಕಡೆಯಿಂದ ಬರ್ತಾ ಇದೆಯಾ, ವಿಜಯನಗರ ಫೋರ್ಸ್ಟೇಜ್ ಕಡೆಯಿಂದ ಬರ್ತಾ ಇದೆಯಾ, ಅಥವಾ ಅದರದಿಂದ ಈಗ ನೋಡಿ ಬೇಕಾದ್ರೆ ಇಲ್ಲಿ ಸಿವಿಲ್ ಫುಲ್ ಎಲ್ಲ ವೇಸ್ಟೇಜ್ ಇರುತ್ತೆ ನೋಡಿ. ಬಿಲ್ಡಿಂಗ್ ವೇಸ್ಟೇಜ್ಗಳು ತುಂಬಾ ನೋಡಿ, ಕಾಂಕ್ರೀಟು ಅದೆಲ್ಲ ತಂದು ಹಾಕ್ತಾರೆ. ಸರಿಯಾಗಿ ಈಗ ಸ್ವಲ್ಪ ಮೂಡದ ನಗರಸಭೆ ಬಂದ್ಮೇಲೆ ಸ್ವಲ್ಪ ಕೆಲಸ ಮಾಡಿದ್ದಾರೆ ಮೇಡಮ್, ಇಲ್ಲ ಅಂತ ಹೇಳಲ್ಲ. ವೆಜಿಟೇಷನ್ ಎಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ. ಮೊದಲು ಕಾರ್ಗಳು ಹೋದ್ರೆ ಕಾರ್ಗಳಿಗೆಲ್ಲ ಹೊಡೆಯೋದು ಗಿಡಗಳು. ಇದು ಮೇಜರ್ ಕನೆಕ್ಟಿಂಗ್ ರೋಡ್. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಹೌಸಿಂಗ್ ಬೋರ್ಡ್ಗೆ ಇರ್ಬೋದು ಮತ್ತೆ ವಿಜಯನಗರ ಫೋರ್ಸ್ಟೇಜ್ ಇರ್ಬೋದು, ಮೇಜರ್ ಕನೆಕ್ಟಿಂಗ್ ರೋಡ್ ಮೇಡಮ್. ಫಸ್ಟ್ ಮೇಡಮ್ ನನ್ನ ರಿಕ್ವೆಸ್ಟ್ ಅಂತಂದ್ರೆ, ಇಲ್ಲಿ ಸ್ಕೂಲ್ ಮಕ್ಕಳು ಬಸ್ ಓಡಾಡ್ತದೆ, ಮತ್ತೆ ಪೆಡೆಸ್ಟ್ರಿಯನ್ಸ್ ವಾಕಿಂಗ್ ಎಲ್ಲ ಬರ್ತಾರೆ. ರೂಲ್ಸ್ ಏನಿದೆ, ಲೇನು ಲೆಫ್ಟ್ ವೆಹಿಕಲ್ ಅಲ್ಲಿ ರೈಟ್ಗೆ. ಈಗ ನಾನು ಆ ಕಡೆ ಹೋಗ್ತಿದ್ದು ಈ ಕಡೆ ಬಂದ ನಿಮ್ ನೋಡಿ, ಇದು ಫಾಲೋ ಆಗಬೇಕು. ಆಮೇಲೆ ಈ ರೋಡ್ ಇದೆಲ್ಲ ಕನೆಕ್ಟಿಂಗ್ ರೋಡ್, ಇದೇ ಒಂಥರ ಕನ್ಫ್ಯೂಷನ್. ಆ ಕಡೆಯಿಂದ ಬರೋರಿಗೆ ಈ ಕಡೆಯಿಂದ ಕನೆಕ್ಟ್ ಆಗುತ್ತೆ, ಈ ಕಡೆಯಿಂದ ಬರೋರು ಆ ಕಡೆ ಕನೆಕ್ಟ್ ಆಗುತ್ತೆ. ಇದೇನಾದ್ರು ಒಂದು ಸೈನ್ ಬೋರ್ಡ್ ಇಲ್ಲ, ಫಾಲೋ ಲೆಫ್ಟ್ ಅನ್ನೋದು ಒಂದು ಸೈನ್ ಬೋರ್ಡ್ ಇಲ್ಲ. ಅದನ್ನಾರು ಒಂದು ಅಟ್ಲೀಸ್ಟ್ ಅಳವಡಿಸ್ಕೊಡ್ಬೇಕು. ಇದೆಲ್ಲ ನಿಂತಿರೋದು ಸಹ ಮೂಡ ಅಧಿಕಾರಿಗಳ ಮೇಲೆ. ಈಗ ಅವ್ರುಗಳು ಎಚ್ಚೆತ್ಕೊಳ್ದೆ ಹೋದ್ರೆ ಇನ್ನು ನಾವುಗಳು ಅವ್ರ ಬೆನ್ನಿಂದ ಬಿದ್ದಿದೀವಿ. ಸೊ ಸತತವಾಗಿ ಮೇಡಮ್ ಅಟ್ಲೀಸ್ಟ್ ಫಸ್ಟ್ ನಂದು ಏನ್ ರಿಕ್ವೆಸ್ಟ್ ಅಂತಂದ್ರೆ, ಫಸ್ಟ್ ಅವರು ಏನ್ ಲೇನ್ ರೂಲ್ಸ್ ಅದೊಂದು ಫಾಲೋ ಆದ್ರೇನೆ ಸುಮಾರು ಸಮಸ್ಯೆ ಸಾಲ್ವ್ ಆಗುತ್ತೆ. ಆಮೇಲೆ ಕಸದ್ದು ಒಂದ್ ಸ್ವಲ್ಪ ಯಾರ್ದು ಸೋರ್ಸ್ ಎಲ್ಲಿಂದ ಹುಡುಕಿದ್ರೆ ಅದಕ್ಕೆ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ಬೋದು. ಕರ್ನಲ್ ಸದಾಶಿವ ಅಂತ ರಿಟೈರ್ಡ್ ಆಗಿದ್ದೀನಿ ಮೇಡಮ್. ನಾವು ಎಲ್ಲ ಕಾರ್ಗಳೆಲ್ಲ ನೋಡ್ಕೊಂಡು ಬಂದವರು. ಬಟ್ ಅದಕ್ಕಿಂತ ಬಂದು ಇಲ್ಲಿ ನಾವು ಮೈಸೂರು ಬೆಟ್ಟ ಅಂತೇಳಿ ನಾನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿರಲಿಕ್ಕೆ ನಂದು ಕಾರ್ಗಲ್ ಟೈಮಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು ತುಂಬಾ ಇಂಜುರಿ ಆಗಿದೆ, 80% ಡಿಸಬಿಲಿಟಿ ಇದೆ. ಬಟ್ ಈಗ ಇಲ್ಲಿ ಬಂದು ನೋಡಿದ್ರೆ ಮ್ಯಾಮ್, ನಮ್ಮ ಮೈಸೂರು ಬ್ಯೂಟಿಫುಲ್ ಮೈಸೂರು ಅಂತ ಹೇಳ್ತಾ ಇದ್ರು, ಮೈಸೂರು ಸ್ವಚ್ಛ ಮೈಸೂರು ಅಂತ. ಈಗ ನಮ್ಮ ಸ್ವಚ್ಛ ಮೈಸೂರು ನೋಡಿ ಅಂತ ಹೇಳ್ಕೊಂಡು ನಾನು ನಿಮ್ಮ ಕ್ಯಾಮರಾಮನ್ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ನಮ್ಮ ಸ್ವಚ್ಛ ಮೈಸೂರು ಇದೆ, ಸ್ವಚ್ಛ ಮೈಸೂರು ಇದೆ. ಇಲ್ಲಿ ನೋಡಿ, ಈಗ ನಮ್ಮ ಇಲ್ಲಿಗ ಈಗ ನೋಡಿದ್ವಿ ಡ್ರೈನೇಜು ನೀರಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನೀರೆಲ್ಲ ಹೆಂಗೆ ವೇಸ್ಟ್ ಆಗಿ ಎಷ್ಟು ಹೋಗ್ತಾ ಇದೆ ಅಂತೇಳಿ ಎಷ್ಟು ರಿಪೋರ್ಟ್ ಮಾಡಿದ್ರು ನಾವು ನಮ್ಮ ಇದರಿಂದ ನಾವು ಸನ್ಫ್ಯೂರ್ ಹೋಮ್ಸಲ್ಲಿ ಇರೋರು. ನಾವು ಸನ್ಫ್ಯೂರ್ ಹೋಮ್ಸಲ್ಲಿ ಬಂದಾಗ ನಮ್ಮ ಲಾಸ್ಟ್ ಎಲೆಕ್ಷನ್ಗೆ GT ದೇವೇಗೌಡರಲ್ಲಿ ಬಂದಿದ್ರು, ಎಲ್ಲ ಪಾಲಿಟಿಷಿಯನ್ ತುಂಬ ಬಂದಿದ್ರು, ತುಂಬ ಪ್ರಾಮಿಸ್ ಮಾಡಿದ್ರು. ಆದ್ರೆ ಏನೂ ಆಗಿಲ್ಲ. ಒಟ್ಟು ಎಲೆಕ್ಷನ್ ಆದಮೇಲೆ
ಯಾರು ರೆಸ್ಪಾಂಡ್ ಮಾಡ್ತಾರಲ್ಲ, ಏನು ಮಾಡ್ತಾರೆ. ಎಲೆಕ್ಷನ್ ಮುಗೀತು, ಅವ್ರಾಯ್ತು, ಅವ್ರ ಎಸಿ ರೂಮ್ ಆಯ್ತು, ಅದರಿಂದ ಹೊರಗೆ ಬರೋಗಿಲ್ಲ. ಇಲ್ಲ ಮೇಡಮ್, ಅದಕ್ಕಾಗಿ ಈಗ ನೀವು ಬಂದಿದ್ದು ತುಂಬ ಥ್ಯಾಂಕ್ಸ್. ಅದಕ್ಕೆ ನೀವಾದ ಈಗ ಸ್ವಲ್ಪ ಹೇಳ್ಬಿಟ್ಟು ಇದನ್ನ ಒಂದು ಸರ್, ನಿಮ್ಮ ಈಗ ಕಾರ್ಗಿಲ್ನಲ್ಲಿ ಒಂದು ಚಿಕ್ಕ ತಪ್ಪು ಮಾಡಿದ್ರು ಹೇಗೆ ಪನಿಷ್ಮೆಂಟ್ ಕೊಡ್ತೀರಾ ಸರ್? ಅದೇ ಥರ ಏನಾದ್ರೂ ಇಲ್ಲಿ ಪನಿಷ್ಮೆಂಟ್ ಕೊಡ್ಬೋದಾ ಸರ್ ಅಧಿಕಾರಿಗಳಿಗೆ? ಮ್ಯಾಮ್, ನಾನು ಹೇಳ ಅಧಿಕಾರಿಗಳಿಗಿಂತ ನಮ್ಮ ಪಾಲಿಟಿಷಿಯನ್ಗೆ ಪನಿಷ್ಮೆಂಟ್ ಕೊಡಬೇಕು ಮ್ಯಾಮ್. ಓಕೆ, ಬೇಕೆಂದರೆ ಅಧಿಕಾರಿಗಳು ಯಾರಿದ್ರೆ ಅವ್ರಿಗೆ ಯಾವ ಆರ್ಡರ್ ಸಿಗುತ್ತೆ ಆ ರೀತಿ ಅವ್ರು ಮಾಡ್ತಾನೆ, ಅವ್ರು ಏನು ಮಾಡೋಕ್ಕೂ ಆಗಲ್ಲ. ಇದರಲ್ಲಿ ನೋಡಿ ಮ್ಯಾಮ್, ಸರ್ ಎಕ್ಸಾಕ್ಟ್ಲಿ ಈಗ ಎಷ್ಟು ವರ್ಷದಿಂದ ಈ ಕಸದ ರಾಶಿಗಳು ಹೀಗೆ ಇದೆ ಸರ್? ಆಲ್ಮೋಸ್ಟ್ 7 years ಇಂದನೂ ಇದೆ. 7-8 years ಇಂದನೂ ಇದೆ. ಇವಾಗ ಇತ್ತೀಚೆಗೆ ಇದು ಸ್ವಲ್ಪ ಹಿಂದ್ಗಡೆ ಈಗ ನೋಡ್ತಿದ್ರಲ್ಲ, ಈ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಈ ಡೆಬ್ರಿಸ್ ತಂದು ಹಾಕೋದು, ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡಿ ವಿಡಿಯೋ ತೆಗೆದು ಎಲ್ಲರಿಗೂ ಕಳಿಸಿದ್ರು ಕೂಡ ಆ ಗಾಡಿಗಳಿಗೆ ನಂಬರೇ ಇರಲ್ಲ. ಹೌದು, ಮಾತಾಡಿದ್ರೆ ಮತ್ತೆ ಅಗೇನ್ ದೇ ವಿಲ್ ಪೋಸ್ ಎ ಥ್ರೆಟ್ ಆಲ್ಸೋ. ವಾಪಸ್ ನಮಗೆ ಹೇಳ್ತಾರೆ ಯಾರೇ ಕಂಪ್ಲೇಂಟ್ ಕೊಡ್ತಿದ್ದಾರೆ ಕೊಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಕಸದ ವೆಹಿಕಲ್ ಕಸದ ವೆಹಿಕಲ್ ಅಲ್ಲ, ಬೇರೆ ಇಲ್ಲ, ಡೆಬ್ರಿಸ್ ಹಾಕ್ತಾರಲ್ಲ ಅವರು. ಡೆಬ್ರಿಸ್ ಆಗೋರು. ಓಕೆ, ಅಂದ್ರೆ ಅವರು ಲೋಕಲ್ ಇಟ್ಸ್ ಅಥವಾ ಯಾರು ಸರ್? ಲೋಕಲ್ ಇಟ್ಸ್ ಯಾರು ಆಗ್ತಾರೆ ಅಂತ ಗೊತ್ತಿರುತ್ತೆ ಅವ್ರಿಗೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇವಾಗ ಅವ್ರು ಕಂಪ್ಲೇಂಟ್ ಮಾಡಿದ್ಮೇಲೆ ಯಾರಾದ್ರೂ ಆಕ್ಷನ್ ತಗೊಬೇಕು, ಯಾರು ತಗೊಳಲ್ಲ. ಬಟ್ ಇಟ್ ವಾಸ್ ಮುಂಚೆ ಒಂದು 2 ವರ್ಷದಿಂದ ಇದೇ ತರನೇ ಸಿಕ್ಕಾಪಟ್ಟೆ ಓಪನ್ ಆಗಿತ್ತು, ರೈಟ್? ಅದಾದ್ಮೇಲಿಂದ ಮೂಡಾದಲ್ಲಿ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟು ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ಆದ್ಮೇಲೆ ಇವಾಗ ಮತ್ತೆ ಇದೇ ತರ ಆಗಿದೆ. ನೆನ್ನೆ ಕೂಡ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದೆ, ನಾಳೆ ಬಂದು ಕರೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದುವರೆಗೂ ಯಾರು ಏನು ತಗೊಂಡಿಲ್ಲ. ಸಾರ್ವಜನಿಕರಿಗೆ ಇಲ್ಲಿ ಕಂಪ್ಲೇಂಟ್ ಕೊಡೋದೇ ಕೆಲಸ ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ, ಅಪ್ಲಿಕೇಶನ್ ಬರೀ ಎಲ್ರಿಗೂ ಸೈನ್ ತಗೊಳಕ್ಕೆ ಸಬ್ಮಿಟ್ ಮಾಡಿ. ಸಾಲ್ವ್ ಮಾಡೋದಕ್ಕೂ ಅಷ್ಟೇ ಇಮಿಡಿಯೇಟ್ ಆಗಿ ಇಲ್ವೇ ಇಲ್ಲ ಬಿಡಿ, ಇದೆಲ್ಲ ತಿಂಗಳಾನ್ಗಡ್ಲೆ ತಗೊಳುತ್ತೆ ಟೈಮ್. ಬಟ್ ಅಲ್ಟಿಮೇಟ್ಲಿ ಇದು ಗ್ರೌಂಡ್ ರಿಯಾಲಿಟಿ. ಪ್ರಾಬ್ಲಮ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಕೊಡಬೇಕು, ಅವರು ಕೊಟ್ಟಿಲ್ಲ. ಇದು ಹಿಂಗಾಗುತ್ತೆ ನೋಡಿ. ಇವಾಗ ಡಂಬರೆಲ್ಲ ಹಾಕ್ಸಿದ್ರು, ಇದೆಲ್ಲ ರಿಪೇರಿ ಮಾಡಿಸಿದ್ರು. ಬಟ್ ಇವತ್ತಿನ ದಿನ ಮತ್ತೆ ಇದು ಪ್ರಾಬ್ಲಮ್ ಆಯಿತು, ಮತ್ತೆ ಆಗಿದ್ದಾರೆ ಡಾಂಬರ್, ಮತ್ತೆ ಇನ್ನು 4-5 ವರ್ಷ ಇರಲ್ಲ. ಸೊ ಇದೇ ಕೆಲಸಗಳಾಗುತ್ತೆ. ಪಬ್ಲಿಕ್ ಮನಿ ಇಸ್ ಬಿನ್ ಲೂಟೆಡ್ ಲೈಕ್ ದಿಸ್. ಅಷ್ಟೇ. ಇದು ಬಗೆಹರಿಯಲು ಸಾಧ್ಯವೇ ಇಲ್ಲ ಅನ್ನುವಂತಹ ಪ್ರಶ್ನೆ ಅಥವಾ ಉತ್ತರವನ್ನ ಪ್ರತಿಯೊಬ್ಬರು ನೀಡಿದ್ರು ಕೂಡ ಇದಕ್ಕೆ ಪ್ರತ್ಯುತ್ತರವನ್ನ ನಾವು ಅಧಿಕಾರಿಗಳಿಂದಲೇ ತಗೊಳ್ತೀವಿ, ಅದನ್ನ ನಿಮಗೂ ತೋರಿಸ್ತೀವಿ. ಈ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಇದನ್ನ ವಾರ್ನಿಂಗ್ ಅಂತಾದ್ರೂ ತಗೊಳ್ಳಿ. AW ಅವರೇ, ನಿಮಗೇನೆ ನಾವು ನಿಮ್ಮ ಹಿಂದೆ ಎಂದಿಗೂ ಇರ್ತೀವಿ. ಯಾವಾಗ ನಮ್ಮ ಮೈಸೂರು ಸ್ವಚ್ಛ ನಗರಿಯಾಗಿ ಬರುತ್ತೋ ಅಲ್ಲಿಯವರೆಗೂ ನಾವು ನಿಮ್ಮ ಬೆನ್ನ ಹಿಂದೆಯೇ ಇರ್ತೀವಿ ಅಂತ ಹೇಳ್ತಾ ಪ್ರಜಾ ಜಾಗೃತಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ.